ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಸೂಪರ್ ಫುಡ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ನಿಮ್ಮ ಅಶ್ವಿನಿ ಕೆ ಚಕ್ರಸಾಲಿ, ನಾರಾಯಣ ನೇತ್ರದಲ್ಲಿ ಆಹಾರ ತಜ್ಞಳಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಹಿಂದಿನ ಸಂಚಿಕೆಯಲ್ಲಿ ಆಂಟಿ ಇನ್ಫ್ಲಮೇಟರಿ ಫುಡ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ. ಕೆಲವೊಂದು ಸೂಪರ್ ಫುಡ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸೂಪರ್ ಫುಡ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮಶ್ರೂಮ್, ಅಣಬೆ ಅಂತ ಕರಿತೀವಿ. ಈ ಅಣಬೆ ಯಥೇಚ್ಛವಾದ ಪೌಷ್ಟಿಕ ಭರಿತ ಆಹಾರ ಕೂಡ ಆಗಿದೆ. ಇದರಲ್ಲಿ ಹೇರಳವಾದ ಸಿಲೇನಿಯಂ, ಜಿಂಕ್, ಮೆಗ್ನೀಷಿಯಂ, ಕಾಪರ್ ಹಾಗೆ ವೈಟಮಿನ್ B12 ಅಂತಹ ಪೌಷ್ಟಿಕ ಭರಿತ ಆಹಾರದಿಂದ ಕೂಡಿದೆ. ಈ ಅಣಬೆ ಬಯೋ ಆಕ್ಟಿವ್ ಕಾಂಪೊನೆಂಟ್ ಅಂತಲೂ ನಾವು ಕರಿತೀವಿ. ಈ ಬಯೋ ಆಕ್ಟಿವ್ ಕಾಂಪೊನೆಂಟ್ ಅನ್ನೋದು ಈ ಆಂಟಿ ಆಕ್ಸಿಡೆಂಟ್ಸ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಈ ಆಂಟಿ ಆಕ್ಸಿಡೆಂಟ್ಸ್ ಅಂತಂದ್ರೆ ಈಗ ನೀವು ಕೇಳಿರ್ಬೋದು, ಕೆರಟಿನಾಯ್ಡ್ಸ್ ಅಂತ ಹೇಳ್ತಾರೆ, ಫ್ಲೆವನಾಯ್ಡ್ಸ್ ಅಂತ ಹೇಳ್ತೀವಿ, ಪಾಲಿಫಿನಾಲ್ಸ್ ಅಂತ ಹೇಳ್ತೀವಿ, ಹಾಗೆ ಎನ್ಸೈಮ್ಸ್ ಅಂತ ಏನು ಹೇಳ್ತೀವಿ. ಅಂದ್ರೆ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡೋದಲ್ಲೂ ಇದು ಸಹಾಯಕಾರಿಯಾಗಿರುತ್ತೆ. ಹಾಗಾಗಿ ಇವನ್ನ ಬಯೋ ಆಕ್ಟಿವ್ ಕಾಂಪೊನೆಂಟ್ ಅಂತಲೂ ಕರಿತೀವಿ. ಈ ಅಣಬೆಯಲ್ಲಿ ಯಥೇಚ್ಛವಾದ ಸಿಲೇನಿಯಂ ಹಾಗೆ B ಕಾಂಪ್ಲೆಕ್ಸ್ ವೈಟಮಿನ್ಸ್ ಕೂಡ ಯಥೇಚ್ಛವಾದ ಸಮೃದ್ಧಿಗೊಂಡಿದೆ. ಇದರ ಜೊತೆಗೆ ಈ ಅಣಬೆಯಲ್ಲಿ ಫಿನಾಲ್ಸ್ ಅಂತ ಆಂಟಿ ಆಕ್ಸಿಡೆಂಟ್ಸ್ ಕೂಡ ಹೊಂದಿರುತ್ತದೆ. ಇದನ್ನ ಯಥೇಚ್ಛವಾದ ಆಂಟಿ ಆಕ್ಸಿಡೆಂಟ್ಸ್ ಹೊಂದಿರೋದ್ರಿಂದ ನಮ್ಮ ದೇಹದಲ್ಲಿ ಉರಿಯೂತವನ್ನು ಕಮ್ಮಿ ಮಾಡೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಈ ಅಣಬೆಯನ್ನು ನೀವು ದೈನಂದಿನ ಆಹಾರ ಪದ್ಧತಿಯಲ್ಲಿ ಅಳವಡಿಸ್ತಾ ಹೋದ್ರೆ ಒಂದು ಪೌಷ್ಟಿಕಾಂಶನ ನಿಮಗೆ ದೇಹಕ್ಕೆ ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಇದು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿನೂ ಕೂಡ ಇದು ಹೊಂದಿರುತ್ತೆ. ಎರಡೂ ಕೂಡ ಸಹಾಯಕಾರಿಯಾಗಿ ಮಾಡಿರೋದ್ರಿಂದ ಈ ಅಣಬೆನ ನೀವು ಹೇಗೆ ತಗೋಬಹುದು ಅಂತ ಅಂದ್ರೆ, ಒಂದು ಸ್ಟರ್ ಫ್ರೈಡ್ ವೆಜಿಟಬಲ್ ಆಗಿ ನೀವು ಸೇವನೆ ಮಾಡಬಹುದು, ಅಥವಾ ಸೂಪ್, ಈಗ ಕ್ರೀಮಿ ಮಶ್ರೂಮ್ ಸೂಪ್ ಅಂತ ಹೇಳ್ತೀವಿ, ಆ ಥರನೂ ನೀವು ಮಾಡಬಹುದು. ಕೆಲವು ಟೈಮ್ ಈಗ ನಾವು ರೋಲ್ಸ್ ತರ ಮಾಡ್ತಾ ಇರ್ತೀವಿ, ಅದರಲ್ಲೂ ಕೂಡ ನೀವು ಅಳವಡಿಕೆ ಮಾಡ್ಕೋಬಹುದು. ನೀವೀಗಾದ್ರೂ ದೋಸೆ ಮಾಡ್ತಿದ್ರೆ ಅದ್ರ ಮೇಲೆ ಹಾಕಿ ಕೂಡ ನೀವು ಸೇವನೆ ಮಾಡ್ಕೋಬಹುದು. ಇದು ರೋಲ್ಸ್, ದೋಸೆ, ಇಡ್ಲಿ ಈ ತರದಕ್ಕೆಲ್ಲ ನೀವು ಸಣ್ಣದಾಗಿ ಕಟ್ ಮಾಡಿ ಕೂಡ ಇದನ್ನ ಸೇವನೆ ಮಾಡ್ತಾ ಇದ್ರೆ ನಿಮ್ಮ ಏನು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಹೊಂದಿರುತ್ತೋ ಅದು ಕೂಡ ನಿಮ್ಮ ದೇಹಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅದ್ರ ಜೊತೆಗೆ ಪೌಷ್ಟಿಕಾಂಶನೂ ಕೂಡ ನಿಮ್ಮ ದೇಹಕ್ಕೆ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಅರಿಶಿಣ, ಟರ್ಮರಿಕ್ ಅಂತ ಕರಿತೀವಿ. ಈ ಟರ್ಮರಿಕ್ ಅಂದ ತಕ್ಷಣ ನಮ್ಮ ಆಹಾರದಲ್ಲಿ ಕಲರ್ಗೋಸ್ಕರ ಅಷ್ಟೇ ನಾವು ಉಪಯೋಗಿಸ್ತೀವಿ ಅಲ್ಲ. ಇದು ನಮ್ಮ ದೇಹದಲ್ಲಿ ಆಂಟಿ ಇನ್ಫ್ಲಮೇಟರಿ, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಮೈಕ್ರೋಬಿಯಲ್ ಎಫೆಕ್ಟ್ ಅನ್ನ ಹೊಂದಿರುತ್ತೆ. ಯಾಕೆ ಅಂತಂದ್ರೆ ಈ ಅರಿಶಿಣದಲ್ಲಿ ಕುಕುರ್ಮಿನ್ ಅನ್ನೋ ಏನು ಪಿಗ್ಮೆಂಟ್ ಇರುತ್ತೆ, ಕುಕುರ್ಮಿನ್ ಅನ್ನೋ ಕೆಮಿಕಲ್ ಕಾಂಪೊನೆಂಟ್ ಏನಿರುತ್ತೆ ಅದು ನಮ್ಮ ದೇಹದಲ್ಲಿ ಉರಿಯೂತವನ್ನು ಕಮ್ಮಿ ಮಾಡ್ತಾ ಇರುತ್ತೆ. ಹಾಗೆ ಡಯಾಬಿಟಿಸ್ ನ ಕಮ್ಮಿ ಮಾಡುತ್ತೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ನ ಕಮ್ಮಿ ಮಾಡುತ್ತೆ, ಡೈಜೆಷನ್ ನ ಕಮ್ಮಿ ಮಾಡ್ತಾ ಹೋಗುತ್ತೆ. ಇದು ಬ್ರೈನ್ ನ ಆಕ್ಟಿವಿಟಿ ಕೂಡ ಇಂಪ್ರೂವ್ ಮಾಡೋದಕ್ಕೆ ಇದು ಸಹಾಯಕಾರಿ ಆಗುತ್ತೆ. ಸಂಶೋಧನೆಯ ಪ್ರಕಾರ ಈ ಮೆಟಬಾಲಿಕ್ ಸಿಂಡ್ರೋಮ್ ಹೊಂದಿರೋರು, ಮೆಟಬಾಲಿಕ್ ಸಿಂಡ್ರೋಮ್ ಅಂದ್ರೆ ಡಯಾಬಿಟಿಸ್ ಅಥವಾ ಯಾವುದೇ ಒಂದು ಮೆಟಬಾಲಿಕ್ ಸಿಂಡ್ರೋಮ್ ಹೊಂದಿರೋರು 1 ಗ್ರಾಮ್ ಅಷ್ಟು ಕುಕುಮಿನ್ ಅದರ ಜೊತೆಗೆ ಬ್ಲ್ಯಾಕ್ ಪೆಪ್ಪರ್ನ ಆಡ್ ಮಾಡಿ ಸೇವನೆ ಮಾಡೋದ್ರಿಂದ ಇದು CRP ಲೆವೆಲ್ಸ್ ನ ಕಮ್ಮಿ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ. ಈ CRP ಅಂದ್ರೆ ಏನು? ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ ಹೇಳ್ತೀವಿ. ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂದ್ರೆ ಇದನ್ನ ಇನ್ಫ್ಲಮೇಷನ್ ನ ಕಮ್ಮಿ ಮಾಡ್ತಾ ಹೋಗುತ್ತೆ. ಅಂದ್ರೆ ದೇಹದ ಒಳಭಾಗದಲ್ಲಿ ಏನ್ ಇನ್ಫ್ಲಮೇಷನ್ ಕಾಸ್ ಆಗಿರುತ್ತೋ ಅದನ್ನ ಕಮ್ಮಿ ಮಾಡೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ. ನೀವು ಅರಿಶಿಣನ ದಿನನಿತ್ಯ ನಿಮ್ಮ ಆಹಾರದಲ್ಲಿ ಬಳಸೋದ್ರಿಂದ ಒಂದು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಹೊಂದಿರುತ್ತೆ, ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಕೂಡ ಹೊಂದಿರುತ್ತೆ. ಹಾಗಾಗಿ ನೀವು ಆರ್ಗ್ಯಾನಿಕ್ ಅರಿಶಿಣ ನೀವು ಸೇವನೆ ಮಾಡೋದು ಉತ್ತಮ. ಯಾಕೆ ಅಂದ್ರೆ ಈ ಪ್ಯಾಕೆಟ್ ಅರಿಶಿನಲ್ಲಿ ಕೆಮಿಕಲ್ಸ್ನೆಲ್ಲ ಮಿಕ್ಸ್ ಮಾಡಿರ್ತಾರೆ, ಆ ತರ ಸೇವನೆ ಮಾಡಿದ್ರೆ ಯಾವುದೇ ತರ ನಮಗೆ ಗುಡ್ ಬೆನಿಫಿಟ್ಸ್ ನಮ್ಮ ದೇಹಕ್ಕೆ ಸಿಗ್ತಾ ಹೋಗಲ್ಲ. ಈ ಅರಿಶಿನ ಯಾವ ತರ ನಾವು ಉಪಯೋಗಿಸ್ಕೋಬಹುದು ಅಂದ್ರೆ, ಮೊದಲನೇದಾಗಿ ನೀವು ನೀರಿನಲ್ಲಿ ಸ್ವಲ್ಪ ಅರಿಶಿನ, ನೀವು ಹಸಿ ಅರಿಶಿನ ಉಪಯೋಗಿಸ್ಕೋಬಹುದು ಅಥವಾ ಅರಿಶಿನದ ಪೌಡರ್ ಅಂದ್ರೆ ಇದನ್ನ ಉಪಯೋಗಿಸ್ಕೋಬಹುದು. 1 ಸ್ಪೂನ್ ಅಷ್ಟು ಅರಿಶಿನ ಹಾಕಿ ಆ ನೀರನ್ನ ಕುದಿಸಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದ್ರಿಂದ ಇದು ಡಿಟಾಕ್ಸಿಫಿಕೇಶನ್ ಆಗೋ ಹೆಲ್ಪ್ ಮಾಡುತ್ತೆ. ನಿಮ್ಮ ಲಿವರ್ ನ ಕ್ಲಿನ್ಸ್ ಮಾಡೋಕ್ಕೂ ಕೂಡ ಇದು ಸಹಾಯಕಾರಿ ಆಗಿರುತ್ತೆ. ಹಾಗೆ ಇಲ್ಲ ನೀವು ಬೆಳಗ್ಗೆ ಎದ್ದ ತಕ್ಷಣ ಸೇವನೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ನೀವು ನಾರ್ಮಲ್ ವಾಟರ್ಗೆ 1 ಸ್ಪೂನ್ ಅಷ್ಟು ಅರಿಶಿನ ಹಾಕಿ ಕೂಡ ಹಾಗೆ ಸೇವನೆ ಮಾಡಬಹುದು. ಇಲ್ಲ ಅರಿಶಿನ ಜೊತೆಗೆ ನೀವು ಶುಂಠಿ ಹಾಕಿ ಕುದಿಸಿ ನೀವು ಸೇವನೆ ಮಾಡಬಹುದು. ಇಲ್ಲ ನಿಮ್ಗೆ ಹಾಗೆ ಡೈರೆಕ್ಟ್ ಆಗಿ ಅರಿಶಿನ ಸೇವನೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ನಾವು ಯಾವಾಗ ಆಹಾರನ ನಾವು ಪ್ರಿಪೇರ್ ಮಾಡ್ತಾ ಇರ್ತೀವಿ ಆ ಟೈಮಲ್ಲಿ ಸ್ವಲ್ಪ ಎಲ್ಲ ಆಹಾರಕ್ಕೂ ಸ್ವಲ್ಪ ಅರಿಶಿನ ನೀವು ಆಡ್ ಮಾಡ್ತಾ ಇದ್ರೆ ಇದು ನಿಮ್ಮ ಆಹಾರದ ಜೊತೆಗೆ ಸೇವನೆ ಜೊತೆಗೆ ನಮ್ಮ ದೇಹದೊಳಗೆ ಹೋಗೋದ್ರಿಂದ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ನಿಮ್ಮ ದೇಹಕ್ಕೆ ಹೆಲ್ಪ್ಫುಲ್ ಕೂಡ ಮಾಡ್ತಾ ಹೋಗುತ್ತೆ. ಹಾಗೆ ಈ ಅರಿಶಿನ ನೀವು ಕ್ಯಾಪ್ಸೂಲ್ಸ್ ತರ, ಈಗ ಟರ್ಮರಿಕ್ ಕ್ಯಾಪ್ಸೂಲ್ ಅಂತಾನೂ ಸಿಗುತ್ತೆ, ಆ ತರ ನೀವು ಕನ್ಸಂಪ್ಷನ್ ಮಾಡಬಹುದು. ಇಲ್ಲ ಟರ್ಮರಿಕ್ ಮಿಲ್ಕ್ ಅಂತ ಹೇಳ್ತೀವಿ. ಈ ಟರ್ಮರಿಕ್ ಮಿಲ್ಕ್ ಅಂದ್ರೆ ಹಾಲಲ್ಲಿ ಸ್ವಲ್ಪ ಟರ್ಮರಿಕ್ ಮತ್ತೆ ಬ್ಲ್ಯಾಕ್ ಪೆಪ್ಪರ್ನ ಹಾಕಿ ಕುದಿಸ್ಬಿಟ್ಟು ಆ ಹಾಲನ್ನ ಸೇವನೆ ಮಾಡೋದ್ರಿಂದ ನಮಗೆ ಶೀತ, ಕೆಮ್ಮು ಈ ತರದ ಸಮಸ್ಯೆ, ಥೈರಾಯ್ಡ್ ನ ಸಮಸ್ಯೆ ಕೂಡ ಕಮ್ಮಿ ಮಾಡೋದಕ್ಕೆ ಇದು ಸಹಕಾರಿ ಆಗಿರುತ್ತೆ. ನೆಕ್ಸ್ಟ್ ಸೂಪರ್ ಫುಡ್ ಯಾವುದು ಅಂತಂದ್ರೆ ಅದು ವರ್ಜಿನ್
ಆಲಿವ್ ಆಯಿಲ್ ಅಂತ ಹೇಳ್ತೀವಿ. ಗಾಣದ ಆಲಿವ್ ಆಯಿಲ್ ಅಥವಾ ಗಾಣದ ಎಣ್ಣೆ ಅಂತ ನಾವು ಕರಿತೀವಿ. ಈ ಆಲಿವ್ ಆಯಿಲ್ ಅನ್ನೋದು ನೇಚರ್ಲಿ ವರ್ಜಿನ್ ಕೊಕೊನಟ್ ಆಲಿವ್ ಆಯಿಲ್ ಅಂತ ಏನ್ ಹೇಳ್ತೀವಿ ಅಂತಂದ್ರೆ ಇದನ್ನ ನಮ್ಗೆ ಯಾವುದೇ ತರ ಪ್ರೋಸೆಸ್ಡ್ ಆಗಿರಲ್ಲ. ಗಾಣದಿಂದ ಡೈರೆಕ್ಟ್ ಆಗಿ ತೆಗೆದು ಈ ಎಣ್ಣೆನ ನಾವು ಬಳಸ್ತೀವಿ. ಇದರಲ್ಲಿ ಮೇಜರ್ ಆಗಿ ಮೂಫಾ ಕಂಟೆಂಟ್ ಅಂತ ಹೇಳ್ತೀವಿ. ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ನಮ್ಮ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಸಹಕಾರಿಯಾಗಿರುತ್ತೆ. ಗುಡ್ ಕೊಲೆಸ್ಟ್ರಾಲ್ ನ ಜಾಸ್ತಿ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇದರ ಜೊತೆಯಲ್ಲಿ ಇದರಲ್ಲಿ ಇದನ್ನ ನಾವು ಲ್ಯಾಕ್ಸೇಟಿವ್ ಎಫೆಕ್ಟ್ ತರನು ಯೂಸ್ ಮಾಡ್ತೀವಿ. ನಮ್ಮ ದೇಹನ ಕ್ಲಿನ್ಸಿಂಗ್ ಪ್ರಾಪರ್ಟಿ ಆಗೋ ಇದನ್ನ ನಾವು ಉಪಯೋಗಿಸ್ಕೋಬಹುದು. ಈ ಆಲಿವ್ ಆಯಿಲ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಆಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ಇರುತ್ತೆ. ಇದರಲ್ಲಿ ಆಲಿಕ್ಯಾಥನಾಲ್ ಅಂತ ಏನು ಕಾಂಪೊನೆಂಟ್ ಇರುತ್ತೆ ಇದು ನಮ್ಮ ದೇಹದ ಇನ್ಫ್ಲಮೇಷನ್ ಕಮ್ಮಿ ಮಾಡೋದಕ್ಕೆ ಇದು ಸಹಕಾರಿಯಾಗಿರುತ್ತೆ. ಈ ಆಂಟಿ ಆಕ್ಸಿಡೆಂಟ್ ಕಾಂಪೊನೆಂಟ್ ನಮ್ಮ ದೇಹದ ಇನ್ಫ್ಲಮೇಷನ್ ಜೊತೆಗೆ ನಮ್ಮ ಹೃದಯ ಸಂಬಂಧಿತ ಕಾಯಿಲೆಯನ್ನು ಕೂಡ ಕಮ್ಮಿ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಡಯಾಬಿಟಿಸ್ ನ ನಿಯಂತ್ರಿಸಲು ಕೂಡ ಇದು ಸಹಕಾರಿಯಾಗಿರುತ್ತೆ. ಹಾಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಮತ್ತೆ ಕ್ಯಾನ್ಸರ್ ಸೆಲ್ಸ್ ನ ಕಮ್ಮಿ ಮಾಡೋದಕ್ಕೂ ಕೂಡ ಇದು ಸಹಾಯಕಾರಿಯಾಗಿರುತ್ತೆ. ನೀವು ವರ್ಜಿನ್ ಆಲಿವ್ ಆಯಿಲ್ ನ ಬಳಸ್ತಾ ಇದ್ದೀರಾ ಅಂತಂದ್ರೆ ಯಾವುದೇ ಕಾರಣಕ್ಕೂ ಈ ಆಲಿವ್ ಆಯಿಲ್ ನ ಹೀಟ್ ಮಾಡಬಾರ್ದು. ನಿಮಗೆ 2 ತರದ ಆಲಿವ್ ಆಯಿಲ್ ಸಿಗುತ್ತೆ. ಒಂದು ವರ್ಜಿನ್ ಕೊಕೊನಟ್ ಆಯಿಲ್, ಒಂದು ಕುಕಿಂಗ್ ಆಲಿವ್ ಆಯಿಲ್ ಅಂತ ಸಿಗುತ್ತೆ. ಯಾವಾಗ ನೀವು ವರ್ಜಿನ್ ಕೊಕೊನಟ್ ಆಯಿಲ್ ನ ಅಂದ್ರೆ ಗಾಣದ ಎಣ್ಣೆನ ಬಳಸ್ತಾ ಇದ್ದೀರಾ ಇದನ್ನ ಯಾವುದೇ ಕಾರಣಕ್ಕೂ ಹೀಟ್ ಮಾಡಬಾರ್ದು. ಯಾವಾಗ ಹೀಟ್ ಮಾಡ್ತೀರಾ ಅದರ ಒಳ್ಳೆ ಗುಣಲಕ್ಷಣಗಳು ಇದು ಕಳ್ಕೊಂತ ಹೋಗುತ್ತೆ. ಹಾಗಾಗಿ ನೀವು ಹಾಗೆ ಡೈರೆಕ್ಟ್ ಆಗಿ ಸೇವನೆ ಮಾಡೋದು ಉತ್ತಮವಾಗಿರುತ್ತೆ. ನೀವು ಸಲಾಡ್ ಒಳಗೆ ಹಾಕಿ ತಗೋಬಹುದು. ಕೆಲವೊಬ್ರು ನೀರಿನೊಳಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ತರ ಇದನ್ನ ಆಲಿವ್ ಆಯಿಲ್ ಕೂಡ 1 ಸ್ಪೂನ್ ಹಾಕಿ ಕೂಡ ನೀವು ಸೇವನೆ ಮಾಡಬಹುದು. ಇಲ್ಲ ನೀವು ಯಾವುದೇ ಒಂದು ಸಲಾಡ್ ಆಗಿರ್ಲಿ ಪಲ್ಯ ಆಗಲಿ ಸೇವನೆ ಮಾಡ್ತಿದ್ರೆ 1 ಸ್ಪೂನ್ ಅಷ್ಟು ನೀವು ತಟ್ಟೆಯಲ್ಲಿ ಬಡಿಸ್ಕೊಂಡ ಮೇಲೆ ಅದ್ರಲ್ಲಿ ಹಾಕೊಂಡು ಕೂಡ ನೀವು ಸೇವನೆ ಮಾಡಬಹುದು. ಇಲ್ಲ ನಮ್ಗೆ ಡೈರೆಕ್ಟ್ ಆಗಿ ಸೇವನೆ ಮಾಡಕ್ ಆಗ್ಲಿಲ್ಲ ಅಂತ ಅಂದ್ರೂ ಕೂಡ ಅಟ್ಲೀಸ್ಟ್ ನೀವು ಕುಕಿಂಗ್ ಆಲಿವ್ ಆಯಿಲ್ ಕೂಡ ಬಳಸೋದ್ರಿಂದ ಈ ಪ್ರಾಪರ್ಟಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಈ ಆಲಿವ್ ಆಯಿಲ್ ನ ನೀವು ದಿನಾನು ಕೂಡ ಬಳಸೋದು ಕೂಡ ಉತ್ತಮವಾಗಿರುತ್ತೆ. ನೆಕ್ಸ್ಟ್ ಟೊಮೆಟೊ. ಈ ಟೊಮೆಟೊ ಹೇಳಿದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದು ಅದರ ಕಲರ್. ಈ ಕಲರ್ನ ನಾವು ಲೈಕೋಪೆನ್ ಪಿಗ್ಮೆಂಟ್ ಅಂತ ಕರಿತೀವಿ. ಇದು ಯಥೇಚ್ಛವಾದ ಪೋಷಕಾಂಶನೂ ಕೂಡ ಹೊಂದಿರುತ್ತೆ. ವೈಟಮಿನ್ ಸಿ ಹಾಗೆ ಪೊಟ್ಯಾಷಿಯಂ ಲೈಕೋಪಿನ್ ಪಿಗ್ಮೆಂಟ್ ನ ಆಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ಅಂತಾನೂ ನಾವು ಕರಿತೀವಿ. ಈ ಆಂಟಿ ಆಕ್ಸಿಡೆಂಟ್ ಲೈಕೋಪಿನ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ನ ಕಮ್ಮಿ ಮಾಡಿಸುತ್ತೆ. ಇದು ಯಾವ ತರ ಕಮ್ಮಿ ಮಾಡಿಸುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ನ ಜಾಸ್ತಿ ಮಾಡಿ ಇನ್ಫ್ಲಮೇಷನ್ ಕಮ್ಮಿ ಮಾಡೋದಕ್ಕೆ ಇದು ಸಹಕಾರಿಯಾಗಿರುತ್ತೆ. ಇದರ ಜೊತೆಯಲ್ಲಿ ಈ ಲೈಕೋಪಿನ್ ಪಿಗ್ಮೆಂಟ್ ಕೆರಾಟಿನಾಯ್ಡ್ಸ್ ಅಂತ ಹೇಳ್ತೀವಿ. ಈ ಕೆರಾಟಿನಾಯ್ಡ್ಸ್ ನಮ್ಮ ದೇಹದಲ್ಲಿ ಡೈರೆಕ್ಟ್ ಆಗಿ ನಾವು ತಿಂದ ತಕ್ಷಣ ಇದು ಅಬ್ಸಾರ್ಪ್ಷನ್ ಆಗಲ್ಲ. ಮೊದಲನೇದಾಗಿ ಈ ಕೆರಾಟಿನಾಯ್ಡ್ಸ್ ನಮ್ಮ ದೇಹಕ್ಕೆ ಉಪಯೋಗ ಆಗಬೇಕು ಅಂತ ಅಂದ್ರೆ ಇದನ್ನ ಸ್ವಲ್ಪ ಆಯಿಲ್ ಒಳಗೆ ನಾವು ಬೇಯಿಸಬೇಕು. ಬೇಯಿಸಿದ ಮೇಲೆ ಈ ಕೆರಾಟಿನಾಯ್ಡ್ಸ್ ಅದು ಡಿಪ್ಲೀಷನ್ ಆಗಿ ನಮ್ಮ ದೇಹಕ್ಕೆ ಅದು ಉಪಯೋಗ ಆಗುತ್ತೆ. ಈ ಲೈಕೋಪಿನ್ ಪಿಗ್ಮೆಂಟ್ ನೀವು ಹಾಗೆ ಸೇವನೆ ಮಾಡ್ತಾ ಇದೀವಿ ಟೊಮೆಟೊ ಅಂತಂದ್ರೆ ಯಾವ ಕಾರಣಕ್ಕೂ ಈ ಲೈಕೋಪಿನ್ ಅಲ್ಲಿರೋ ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ದೇಹಕ್ಕೆ ಯೂಸ್ ಆಗ್ತಾ ಇರಲ್ಲ. ಹಾಗಾಗಿ ನೀವು ಈ ಟೊಮೆಟೊನ ಸೇವನೆ ಮಾಡಬೇಕು ಅಂತಂದ್ರೆ ಸ್ವಲ್ಪ ಆಯಿಲ್ ಜೊತೆ ಮಿಕ್ಸ್ ಮಾಡಿ ನೀವು ಬೇಯಿಸ್ಬಿಟ್ಟು ಇದನ್ನ ಸೇವನೆ ಮಾಡೋದ್ರಿಂದ ಒಂದು ಇನ್ಫ್ಲಮೇಷನ್ ಪ್ರಾಪರ್ಟಿನ ಕಮ್ಮಿ ಮಾಡುತ್ತೆ. ಆಮೇಲೆ ಈ ಪೊಟ್ಯಾಷಿಯಂ ಲೆವೆಲ್ಸ್ ಜಾಸ್ತಿ ಇರೋದ್ರಿಂದ ಇದ್ರ ಪೊಟ್ಯಾಷಿಯಂ ಲೆವೆಲ್ ಜಾಸ್ತಿ ಇರೋದ್ರಿಂದ ನಿಮ್ಮ ದೇಹದಲ್ಲಿ ಎಲೆಕ್ಟ್ರೋಲೈಟ್ಸ್ ಬ್ಯಾಲೆನ್ಸ್ ನ ಮಾಡೋಕ್ಕೂ ಕೂಡ ಇದು ಸಹಕಾರಿಯಾಗಿರುತ್ತೆ. ಹಾಗೆ ವಾಟರ್ ರಿಟೆನ್ಷನ್ ಏನೋ ಸಮಸ್ಯೆ ಇದ್ದು ಕೂಡ ಹೋಗ್ಲಾಡ್ಸಲು ಇದು ಸಹಕಾರಿಯಾಗುತ್ತೆ. ಅದರ ಜೊತೆಗೆ ಏನೇ ತರ ಹೊಟ್ಟೆಗೆ ಸಂಬಂಧಿತ ಇನ್ಫ್ಲಮೇಷನ್ಸ್ ಆಗಿರ್ಬೋದು, ಯಾವುದೇ ತರ ಇನ್ಫ್ಲಮೇಷನ್ ಕೂಡ ಇದು ಕಮ್ಮಿ ಮಾಡಲು ಇದು ಸಹಕಾರಿಯಾಗಿರುತ್ತೆ. ಈ ಟೊಮೆಟೊನ ಯಾವ ತರ ಬಳಸಬಹುದಪ್ಪ ಅಂತ ಇದ್ರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ನಿಮಗೆ ಚೆರಿ ಟೊಮೆಟೊ ಅಂತ ಸಿಗುತ್ತೆ, ನಾರ್ಮಲ್ ಟೊಮೆಟೊ ಅಂತ ಸಿಗುತ್ತೆ. ಸೊ ಡಿಫ್ರೆಂಟ್ ಟೊಮೆಟೊಸ್ ಎಲ್ಲಾ ತರ ಟೊಮೆಟೊ ಹಣ್ಣು ನೀವು ಬಳಸಬಹುದು. ಈ ಟೊಮೆಟೊನ ಯಾವ ತರ ಬಳಸಬಹುದು ಅಂದ್ರೆ ನಾನು ಆಗ್ಲೇ ಹೇಳಿದ ಪ್ರಕಾರ ಇದನ್ನ ಡೈರೆಕ್ಟ್ ಆಗಿ ಸೇವನೆ ಮಾಡಿದ್ರೆ ಅಷ್ಟು ಲೈಕೋಪಿನ್ ಪಿಗ್ಮೆಂಟ್ ಇದು ಲೈಕೋಪಿನ್ ಕಂಟೆಂಟ್ ನಮ್ಮ ದೇಹಕ್ಕೆ ಯೂಸ್ ಆಗಲ್ಲ. ಇದನ್ನ ನೀವು ಸ್ವಲ್ಪ ಸ್ಟರ್ ಫ್ರೈಡ್ ಮಾಡಿ ತಗೋಬಹುದು. ಇಲ್ಲ ಅಂತಂದ್ರೆ ನೀವು ಪಲ್ಯಕ್ಕೆ ಅಥವಾ ಯಾವುದೇ ಒಂದು ಸಾಂಬಾರ್ ಮಾಡ್ತಾ ಇದ್ದೀರಾ ಅಂತದ್ರಲ್ಲಿ ಹೇರಳವಾಗಿ ಟೊಮೆಟೊಯನ್ನು ಬಳಸಬಹುದು. ಈ ಚೆರಿ ಟೊಮೆಟೊಸ್ ಕೂಡ ನೀವು ಹಾಗೆ ಕೂಡ ಸ್ವಲ್ಪ ಬೇಕ್ ಮಾಡಿ ಕೂಡ ನೀವು ಹಾಗೆ ಸೇವನೆ ಕೂಡ ಮಾಡಬಹುದು. ಈಗ ಕೆಲವು ಟೈಮ್ ಟೊಮೆಟೊ ಜ್ಯೂಸ್ ಕೂಡ ಮಾಡ್ತಾ ಇರ್ತೀವಿ, ಆ ಥರನೂ ಸೇವನೆ ನೀವು ಮಾಡಬಹುದು. ಟೊಮೆಟೊ ಜ್ಯೂಸ್, ಟೊಮೆಟೊ ಸೂಪ್ ಮಾಡ್ತೀವಿ, ಮಿಕ್ಸ್ಡ್ ವೆಜಿಟೇಬಲ್ ಸೂಪ್ ಮಾಡ್ತೀವಿ, ಆ ಥರನೂ ನೀವು ಸೇವನೆ ಮಾಡಬಹುದು. ಕೆಲವು ಟೈಮ್ ಸಣ್ಣದಾಗಿ ಟೊಮೆಟೊನ ಕಟ್ ಮಾಡಿ ನಾವು ಚಪಾತೀಸ್ ಅಲ್ಲಿ ಅಥವಾ ರೋಲ್ಸ್ ಅಲ್ಲಿ ಅಥವಾ ನಮ್ಮ ಇಡ್ಲಿ ದೋಸೆದಲ್ಲಿ ಎಲ್ಲ ವೆಜಿಟೇಬಲ್ಸ್ ನ ಮಿಕ್ಸ್ ಮಾಡಿ ಕೂಡ ನೀವು ಸೇವನೆ ಮಾಡೋದ್ರಿಂದ ಯಥೇಚ್ಛವಾದ ಪೋಷಕಾಂಶ ನಾವು ದೇಹಕ್ಕೆ ಕೊಡಬಹುದಾಗತ್ತೆ. ಹಾಗಾಗಿ ಈ ಟೊಮೆಟೊನ ನೀವು ದಿನನಿತ್ಯ ಜೀವನ ಶೈಲಿ ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ಳೋದು ಬಹು ಮುಖ್ಯ ಆಗತ್ತೆ. ಇದು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಕೂಡ ಹೊಂದಿದೆ. ವೀಕ್ಷಕರೇ, ಇಲ್ಲಿ ತನಕ ಆಂಟಿ ಇನ್ಫ್ಲಮೇಟರಿ ಸೂಪರ್ ಫುಡ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಇದೇ ತರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸೂಪರ್ ಫುಡ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಐಶ್ ಟಿವಿ. ನಮಸ್ಕಾರ.